ನಮ್ಮ ಎರಡನೇ ಅತಿಥಿಯ ಪರಿಚಯ ಗಂಗಾವತಿಯಿಂದ ನಮ್ ಜೊತೆ ಸೇರಿಕೊಂಡಿರುವ ಡಾಕ್ಟರ್ ರಾಜಶೇಖರ್ ನಾರ್ನಾಳ್ ಅವರು ವೃತ್ತಿಯಿಂದ ವೈದ್ಯರು, ಮನೋಭಾವದಿಂದ ಶರಣರು, ಬಸವ ಮತ್ತು ಶರಣ ತತ್ವದ ಚಿಂತಕರಾಗಿ, ವೈಚಾರಿಕ ಬರಹಗಾರರಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ದಶಕಗಳಿಂದ ದುಡಿಯುತ್ತಿದ್ದಾರೆ. ಸೊ ಡಾಕ್ಟರ್ ರಾಜಶೇಖರ್ ಅವರೇ, ನಿಮ್ಗೆ ಸ್ವಾಗತ. ನಿಮಗೂ ಕೂಡ 20 ನಿಮಿಷ ಸಮಯ ಇದೆ. ನೀವು ನಿಮ್ಮ ಮಾತನ್ನು ಶುರು ಮಾಡಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಶರಣಾರ್ಥಿಗಳು. ಹಡಪದ ಅಪ್ಪಣ್ಣನವರ ಒಂದು ವಚನದೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಕಟ್ಟಬೇಕು ಮನವ, ಮೆಟ್ಟಬೇಕು ಮದವ, ಸುಟ್ಟು ಹುರುವಬೇಕು ಸಪ್ತ ವ್ಯಸನಗಳ, ಆ ತೊಟ್ಟಿಲ ಮುರಿದು ಕಣ್ಣಿಯ ಅರೆದು ಬಟ್ಟ ಬಯಲಲ್ಲಿ ನಿಲಬಲ್ಲಡೆ, ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಪ್ರಿಯ. ಈ ವಚನ, ಹಡಪದ ಅಪ್ಪಣ್ಣನವರ ಈ ವಚನ ಇಂದಿನ ನಮ್ಮ ಲಿಂಗಾಯತದ ಸಂದಿಗ್ಧತೆ ಕಾಲದಲ್ಲಿ ನಮಗೆ ದಾರಿದೀಪ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಲಿಂಗಾಯತದ ಮೇಲಿನ ಈ ಫ್ಯಾಸಿಸ್ಟ್ಗಳ ದಾಳಿ ಏನಿದೆಲ್ಲ, ಇದು ಈಗಿಂದೇನಲ್ಲ. 900 ವರ್ಷಗಳಿಂದನೂ ಆ ಫ್ಯಾಸಿಸ್ಟ್ ದಾಳಿಗಳು ನಡ್ಕೊಂತಾನೆ ಬಂದಿದೆ. ಆದ್ರೆ ಆ ಫ್ಯಾಸಿಸ್ಟ್ ದಾಳಿಗಳು ನಡ್ಕೊಂತ ಬಂದ್ರೂ ಕೂಡ ಆ ಲಿಂಗಾಯತದ ಗಟ್ಟಿತನ ಇಲ್ಲಿವರೆಗೂ ಉಳಿದಿದೆ. ಆದ್ರೆ ಈಗ ಅದನ್ನ ನಾವು ಯಾವ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕನ್ನೋ ಒಂದು ಅನಿವಾರ್ಯತೆಯ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಅಂತಂದು ಅನ್ಸುತ್ತೆ. ಮೊನ್ನೆ ಚಂದ್ರಶೇಖರ್ ಸರ್ ಮಾತಾಡ್ತಾನೆ ಹೇಳಿದ್ರು, ಲಿಂಗಾಯತರಿಗೆ ಪಾಲಿಟಿಕ್ಸ್ ಮಾಡಕ್ ಬರಲ್ಲ. ಇದು ಸತ್ಯವಾದ ಮಾತು. ಲಿಂಗಾಯತರಿಗೆ ಅಭಿಮಾನದ ಪಾಲಿಟಿಕ್ಸ್ ಇದೆ ಹೊರತು ಕಲ್ಚರಲ್ ಪಾಲಿಟಿಕ್ಸ್ ಅವ್ರಿಗೆ ಮಾಡಕ್ ಆಗ್ತಾನೆ ಇಲ್ಲ. ಇವತ್ತಿಗೂ ಕೂಡ ಅವ್ರಿಗೆ ಕಲ್ಚರಲ್ ಪಾಲಿಟಿಕ್ಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಲಿಂಗಾಯತರನ್ನ ನಾನು ಮುಗ್ಧರ ಅನ್ಬೇಕು ಅಥವಾ ಮೂರ್ಖರ ಅನ್ಬೇಕು, ಇದು ಅರ್ಥನೇ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅನ್ನಪ್ಪ ಅಂತಂದ್ರೆ, ಒಬ್ಬ ಮನುಷ್ಯ ಯಾವುದೇ ಒಂದು ಬಸವಣ್ಣನ ವಿಚಾರವಾಗಿ ಇಲ್ಲ ಲಿಂಗಾಯತದ ವಿಚಾರವಾಗಿ ಆ ಒಂದು ವಿಚಾರಗಳನ್ನ ಹೇಳಿಬಿಟ್ರೆ ಇಡೀ ನಮ್ಮತನನೇ ನಾವು ಅವ್ರಿಗೆ ಸರ್ವಸ್ವನೇ ಅವ್ರಿಗೆ ಅರ್ಪಿಸಿ ಬಿಡ್ತೀವಿ. ಆ ಅಭಿಮಾನದ ಒಂದು ಏನಿದೆಯಲ್ಲ ಅದನ್ನ ನಾವು ಅವ್ರಿಗೆ ಅರ್ಪಿಸಿ ಬಿಡ್ತೀವಿ. ನಮ್ಮ ವಿಚಾರಗಳನ್ನ ನಾವು ಮರ್ತು ಬಿಡ್ತೀವಿ. ಯಾಕಂದ್ರೆ ಇದೇ ಒಂದು 8-10 ವರ್ಷದಿಂದ ಪಾರ್ಲಿಮೆಂಟ್ ನಲ್ಲಿ ಬಸವಣ್ಣನ ಫೋಟೋ ಹಾಕಿದ್ರಂದ್ರೂ ಕೂಡ ಅದಕ್ಕೆ ನೋಡ್ಬೇಕು ಎಲ್ಲಾ ಬಸವ ಸಂಘಟನೆಗಳು ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದ್ ಮಾಡಿದ್ ನೋಡಿದ್ರೆ ಆಯ್ತು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋ ಹಾಕ್ತಿರಂದ್ರೂ ಕೂಡ ಅವ್ರಿಗೂ ಹೊಗಳೋದು. ಇದು ಏನಾಗ್ತಾ ಇದೆ ವಾಸ್ತವವಾಗಿ ನನಗನ್ಸಿದ್ದು ಏನನ್ನಪ್ಪ ಅಂತಂದ್ರೆ, ಇಲ್ಲಿ ನಾವು ನಮ್ಮತನ ನಾವು ಕಳ್ಕೊಳ್ತಾ ಇದ್ದೀವಿ. ಆ ಲಿಂಗಾಯತ ಅನ್ನುವ ಅಸ್ಮಿತೆಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಒಬ್ಬ ಪೊಲಿಟಿಕಲ್ ಪರ್ಸನ್, ಒಬ್ಬ ರಾಜಕಾರಣಿ ಯಾವಾಗ್ಲೂ ರಾಜಕಾರಣಿನೇ. ಬಸವರಾಜ್ ಸರ್ ಹೇಳ್ದಂಗೆ ಒಬ್ಬ ರಾಜಕಾರಣಿ ತನ್ನ ಮತಬೇಟೆಗಾಗಿ ಎಲ್ಲವನ್ನೂ ಕೂಡ ತಾನು ಬಳಸ್ಕೊಳ್ತಾನ. ಒಬ್ಬ ಪೊಲಿಟಿಕಲ್ ಥಿಂಗ್ಸ್, ಆ ಪೊಲಿಟಿಕಲ್ ವಿಚಾರವಾಗಿ ನಾವು ನೋಡಿದಾಗ ಅದು ಪೊಲಿಟಿಕಲ್ ಆಗಿ ವಿಚಾರ ಮಾಡ್ತಾ ತಪ್ಪಂತ ನಾ ಹೇಳ್ತಾ ಇಲ್ಲ. ಆದ್ರೆ ನಾವೆಲ್ಲ ವಿಚಾರ ಮಾಡುವಂಥದ್ದು ಏನಾಗ್ಬೇಕು, ನಮ್ಮ ಅಸ್ಮಿತೆ ಲಿಂಗಾಯತ, ನಮ್ಮ ಅಸ್ಮಿತೆ ಲಿಂಗಾಯತ ಧರ್ಮದ ಸ್ವಾತಂತ್ರ್ಯ ಮಾನ್ಯತೆ, ಈ ವಿಚಾರವಾಗಿ ನಾವ್ ಯಾರು ಮಾಡಂಗಿಲ್ಲ. ಬರೀ ಅವ್ರನ್ನ ಹೊಗ್ಲಿಕ್ಕಂತ ಹೋಗೋದ್ರಲ್ಲೇನೆ ನಾವು ಮೀಸಲಾಗಿಬಿಡ್ತೀವಿ. ಒಂದು ಸಣ್ಣ ಕತೆ ನಿಮ್ಗೆ ಹೇಳ್ತೀನಿ. ಒಂದು ಪುರಾತನ ಕತೆ ಇದು, ಒಂದು ಸಣ್ಣ ಕತೆ. ಒಂದು ದೆವ್ವ, ಯುವ ದೆವ್ವ ಓಡಿಕೆಂತ ಬಂದು ಆ ತನ್ನ ಯಜಮಾನ ದೆವ್ವದ ಮುಂದ, ಆ ಒಂದು ಗುಂಪಿನ ಯಜಮಾನ ದೆವ್ವದ ಮುಂದೆ ಹೇಳ್ತದ. ಏನ್ ಹೇಳ್ತದನ್ನಪ್ಪ ಅಂದ್ರ, ಇಲ್ಲ ನಾವ್ ಏನಾದ್ರೂ ಅರ್ಜೆಂಟ್ ಆಗಿ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಅಸ್ತಿತ್ವಕ್ಕನೇ ದೊಡ್ಡ ಬುಡ ಬಂದೈತಿ ಈಗ, ಹಂಗಾಗಿ ನಾವ್ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತಂದು ಬಹಳ ಗಾಬರಿಯಿಂದ ಹೇಳ್ತದ. ಅವಾಗ ಮುದಿದೇವ ಹೇಳ್ತದಂತ, ಯಾಕೆ ಇಷ್ಟು ಗಾಬರಿಯಾಗಿ ಏನಾಗ್ಯದ ಅಂತ. ಭೂಮಿ ಮ್ಯಾಗ ಒಬ್ಬ ವ್ಯಕ್ತಿಗೆ ಸತ್ಯದ ಅರಿವಾಗ್ಯದ. ಹಂಗಾಗಿ ಅವನು ಸತ್ಯದ ಅವನಿಗೆ ಅರಿವಾದ್ರ ಸಲುವಾಗಿ ಒಂದ್ ವೇಳೆ ಅವ್ನಿಗೆ ಸತ್ಯದ ಅರಿವಾದ್ರೆ ನಮ್ಮ ದಂಡಗತಿ ಏನು, ಹಂಗಾಗಿ ನಾವು ಅವ್ನ ಹೆಂಗಾರ ಮಾಡಿ ಮಟ್ಟ ಹಾಕ್ಬೇಕು, ಏನಾರ ಮಾಡ್ಬೇಕು ಅಂತ ಹೇಳ್ತದಂತ. ಅವಾಗ ಮುದಿದೇವ ಹೇಳ್ತದಂತ, ಸರಿ ನೀ ಆರಾಮಾಗಿ ಕುಂತ್ಕೋ, ಆಗ್ಲೇ ನಮ್ಮವ್ರು ನಾನು ಕಳ್ಸಿನಿ ಅಲ್ಲಿ ಅಂತ ಹೇಳ್ತದಂತ. ನಾನೀಗ ಅಲ್ಲಿಂದ ಬಂದಿಂದ ನಮ್ಮವ್ರನ್ನ ಯಾರು ಇಲ್ಲ ಅಲ್ಲ ಅಂತ ಹೇಳ್ತದಂತ ಮುದಿದೇವ. ಯುವದೇವ ಹೇಳಿದಾಗ ಮುದಿದೇವ ಹೇಳ್ತಂತ, ಪಂಡಿತರು, ಪುರೋಹಿತರು, ರಾಜಕಾರಣಿಗಳು ಇವರು ನಮ್ಮವರೇ. ಆ ಸತ್ಯ ಅರದಂತ ವ್ಯಕ್ತಿನ ಆಗ್ಲೇ ತಮ್ಮ ಕುತಂತ್ರದ ಚಕ್ರವ್ಯೂಹದಲ್ಲಿ ಸಿಲುಕಿಸಿಬಿಟ್ಟಾರ. ಒಬ್ಬನು ಪೂಜೆ ಮಾಡಕಸ್ತಾನ, ಒಬ್ಬನು ಇರುವಂತ ವಿಚಾರಗಳನ್ನ ಅಪಪ್ರಚಾರ ಮಾಡಿ ಅವುಗಳನ್ನ ವಿಭಿನ್ನವಾಗಿ ಹೇಳಂತ ಒಂದು ಕೆಲಸ ಮಾಡ್ತಾನ. ಈ ಎಲ್ಲಾ ಗುದ್ದಲಗಳ ನಡುವೆ ಸತ್ಯ ಸತ್ಯ ಏನು ಹೆಸರಿಲ್ದಂಗನೆ ಹೋಗುತ್ತಾ, ನೀನ್ ಯಾವ್ದು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ.
ಇವತ್ತು ನಮ್ಮ ಲಿಂಗಾಯತ ಧರ್ಮದ ಸ್ವಾತಂತ್ರ್ಯ ಮಾನ್ಯತೆ ಧರ್ಮದ ಹೋರಾಟದ ಸ್ಥಿತಿಗತಿ ಇದಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ನಾವು ಅರಿಬೇಕಾಗಿದ್ದೇನು, ಇವತ್ತು ನಾವು ಮಾಡ್ಬೇಕಾಗಿದ್ದೇನು, ಆನು ಬಿಜ್ಜಳನ ಗಂಜುವೆ ಅನ್ನುವ ಒಂದು ಮೂಲ ಆಶಯದ ಆ ಒಂದು ಚಳವಳಿಯನ್ನ ನಾವು ಇವತ್ತು ಮತ್ತೆ ರಾಜಕೀಯ ಒಂದು ಪಾದಕ್ಕೆ ತಂದು ಹಿಡ್ತೀವಿ ಅನ್ನಪ್ಪ ಅಂದ್ರೆ ಅದು ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ. ಹಂಗಾದ್ರೆ ರಾಜಕೀಯ ಬ್ಯಾಡ ಅಂದ್ರೆ ಅಂತ ನೀವು ಕೇಳಿದ್ರೆ, ಇಲ್ಲ, ಖಂಡಿತ ಬೇಕು ರಾಜಕೀಯ. ಇವತ್ತಿನ ಕಾಲಘಟ್ಟಕ್ಕೆ ನಿಂತು ಖಂಡಿತ ರಾಜಕೀಯ ಬೇಕು. ಆದ್ರೆ ಆ ರಾಜಕೀಯಕ್ಕ ಇಡೀ ನಮ್ಮ ಚಳವಳಿಯ, ಇಡೀ ನಮ್ಮ ಆಶಯಗಳನ್ನ ನಾವು ಬಲಿ ಕೊಡೋದು ಬೇಡ. ಇದು ನನ್ನ ಮೂಲ ಆಶಯ. ಹಾಗಾಗಿ ನಾವು ಇವತ್ತು ನನಗೆ ಅನಿಸಿದ್ದು ಏನನ್ನಪ್ಪ ಅಂದ್ರೆ, ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆ ಇದು ಈ ಚಳವಳಿ ಏನಿದೆಲ್ಲ, ಈಗ ಎರಡು ನಿಟ್ಟಿನಲ್ಲಿ ಎರಡು ಚಳವಳಿಗಳು ಇವು ಎರಡಾಗೋದು. ಒಂದು ರಾಜಕೀಯವಾಗಿನೂ ಆಯ್ತು, ಒಂದು ಕಾನೂನು ಮುಖಾಂತರವಾಗಿನೂ ಅದರೊಂದು ಪ್ರಯತ್ನ ನಡೀತು. ಆದ್ರೆ ನನಗೆ ಮುಂದಿನ ದಾರಿ, ಈ ನಮ್ಗೆ ಕೊಟ್ಟಂತ ಪ್ರಶ್ನೆಗಳಲ್ಲಿ ಮುಂದಿನ ದಾರಿ ಯಾವುದು ಒಂದು ನಮ್ಗೆ ಅನ್ಸಿದ್ನಪ್ಪ ಅಂತಂದ್ರೆ, ಮುಂದಿನ ದಾರಿ ಈ ಬಸವ ಚಳವಳಿಯನ್ನ, ಈ ಲಿಂಗಾಯತ ಚಳವಳಿಯನ್ನ ಜನ ಚಳವಳಿಯಾಗಿ ನಾವು ರೂಪಿಸದೇ ಇದ್ರೆ ಎಂದೂ ಕೂಡ ನಮಗೆ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗೋದಿಲ್ಲ. ಇದು ಮಾತ್ರ ಸತ್ಯ. ಯಾಕಂದ್ರೆ ಅಳಲಿಲ್ಲ ಅಂದ್ರೆ ತಾಯಿನೇ ಹಾಲು ಕೊಡಂಗಿಲ್ಲ, ಅಳಲಿಲ್ಲ ಅಂದ್ರೆ ತಾಯಿನೇ ಹಾಲು ಕೊಡಂಗಿಲ್ಲ. ಇವತ್ತು ನಮ್ಮ ಅಳು ಹೆಂಗಿದೆ ಅನ್ನಪ್ಪ ಅಂದ್ರೆ, ಸರ್ಕಾರಗಳನ್ನು ಮುಟ್ಟುವಂತ ರೀತಿಯಲ್ಲಿಯೂ ಕೂಡ ಇಲ್ಲ. ನಮ್ಮ ಆ ಕೂಗು, ನಮ್ಮ ಆ ವಿಚಾರಗಳು ಸರ್ಕಾರ ಮುಟ್ಟುವ ರೀತಿಯಲ್ಲಿ ನಮಗಿಲ್ಲ. ಹೌದು, ಇವತ್ತು ನಾವು ಜನ ಚಳವಳಿನ ಕಟ್ಟಬೇಕಾಗಿದೆ. ಯಾಕೆ ಕಟ್ಟಬೇಕಾಗಿದೆ ಅಂದ್ರೆ, ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ನಾವು ಕಟ್ಟಬೇಕಾಗಿದೆ. ನಾವು ಹಿಂದೂಗಳಲ್ಲ ಅನ್ನುವ ವಿಷಯಕ್ಕಾಗಿ ನಾವು ಜನ ಚಳವಳಿ ಕಟ್ಟಬೇಕಾಗಿದೆ. ನಾವು ಅವೈದಿಕರು ಅನ್ನೋದ್ರ ಸಲುವಾಗಿ ನಾವು ಹಿಂದೂಗಳಂತ ನಾನು ಹೇಳಂಗಿಲ್ಲ ಸರ್. ಇಲ್ಲ, ಈ ಹಿಂದೂಗಳು ಅನ್ನೋದು ಕೂಡ ಇದು ಬೇರೆ ರೀತಿ ಆಗ್ತಾ ಇದೆ. ನಾವು ಅವೈದಿಕರು ಅನ್ನೋ ಒಂದು ವಿಷಯ ಮಂಡನೆ ಮಾಡೋದ್ರ ಸಲುವಾಗಿ ಆದ್ರೂ ಕೂಡ ನಾವು ಜನ ಚಳವಳಿಗಳನ್ನು ನಾವು ಕಟ್ಟಬೇಕಾಗಿದೆ. ಹಾಗಾಗಿ ಈ ಜನ ಚಳವಳಿ ಕಟ್ಟದ ಇದ್ನಪ್ಪ ಅಂತಂದ್ರೆ, ಲಿಂಗಾಯತ ಧರ್ಮದ ಮಾನ್ಯತೆಗೆ ಒಂದು ಮುಂದಿನ ದಾರಿ ನಾವು ಕಂಡುಕೊಳಂಗಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಒಂದು ಚಳವಳಿ ಭಾರತಕ್ಕೆ, ಕರ್ನಾಟಕದ ನೆಲ ಅಂದ್ರೆ ಬಂಡಾಯದ ನೆಲ ಸರ್, ಇದು ಚಳವಳಿಯ ನೆಲ. ಇದು ಇಲ್ಲ ಪಂಪನಿಂದ ಹಿಡಿದು ಬಸವಣ್ಣನ ತಗೊಂಡ್ರು, ಇಲ್ಲಿವರೆಗೂ ಕೂಡ ನಾವು ತಗೊಂಡ್ರು ಕೂಡ ಇದೊಂದು ಚಳವಳಿಯ ನೆಲ, ಇದೊಂದು ಬಂಡಾಯದ ನೆಲ. ಪಂಪ ಯುಗವನ್ನು ನಾವು ವಿಸ್ಮೃತಿಯ ಯುಗ ಅಂತ ಕರೆದ್ರೆ, ಬಸವಣ್ಣನ ಯುಗವನ್ನು ನಾವು ನಮ್ಮ ಅಸ್ಮಿತೆಯ ಯುಗ ಅಂತ ಕರಿತೀವಿ ನಾವು. ಯಾಕಂದ್ರೆ ಇವತ್ತು ನಾವು ನಮ್ಮ ಅಸ್ಮಿತೆಯನ್ನ ಮರ್ತು ಬಿಟ್ಟಿದೀವಿ. ನಾವು ಈ ಅಸ್ಮಿತೆ ಯುಗನ ನಾವು ಮರ್ತು ಬಿಟ್ಟಿದೀವಿ. ಬಸವಣ್ಣನ ಅನ್ನೋ ನಮ್ಮ ಅಸ್ಮಿತೆ, ಆ ಯುಗನೇ ನಾವು ಮರ್ತು ಬಿಟ್ಟಿವಿ. ಹಂಗಾಗಿ ನಾವು ಜನ ಚಳವಳಿ ಕಟ್ಟಲೇಬೇಕಾದಂತ ಅನಿವಾರ್ಯ ಕಾಲಘಟ್ಟ ಮುಂದಿನ ದಿನಗಳಲ್ಲಿ ಬಂದೇ ಬರ್ತದ. ಒಂದು ಚಳವಳಿ ಯಶಸ್ವಿ ಆಗ್ಬೇಕಂದ್ರೆ 3 ಕಾರಣಗಳು ಬಹಳ ಇಂಪಾರ್ಟೆಂಟ್ ಅಂತ ನನಗನ್ಸಿದೆ ಸರ್. ಅದರಲ್ಲಿ ಏನಂದ್ರೆ, ಒಂದು ಸಿದ್ಧಾಂತ, ಒಂದು ಸಂಘಟನೆ, ಒಂದು ಸಂಘರ್ಷ. ಈ ಸಂಘರ್ಷ ಹೋರಾಟನೂ ಅನ್ಬೋದು ನಾವು. ಈ ಸಿದ್ಧಾಂತ ಅನ್ನೋದು ಏನಿದೆಯಲ್ಲ, ಮೂಲ ಆಶಯ, ಈ ಮೂಲ ಆಶಯ ಬಸವಾದಿ ಶರಣರು ನಮ್ಗೆಲ್ಲದು ರೆಡಿಮೇಡ್ ಫುಡ್ ಕೊಟ್ಟು ಬಿಟ್ಟಿದ್ದಾರೆ ನಮ್ಗೆ. ಆ ಸಿದ್ಧಾಂತದ ಬಗ್ಗೆ ನಾವು ಯಾವ್ದು ಮಾತಾಡೋದು ಬೇಕಾಗಿಲ್ಲ. ಆ ಸಿದ್ಧಾಂತ ನಮಗೆ, ಈಗ ತಾವು ಹೇಳ್ದಂಗೆ, ಬಸವೇಶ್ವರ ಹೇಳ್ದಂಗೆ, ಇವ್ರು ಹೇಳ್ದಂಗೆ, ಒಂದು ಸಿದ್ಧಾಂತದ ಆ ನೆಲೆ ಏನಿದೆಯಲ್ಲ ಅದನ್ನ ನಮ್ಗೆ ಪ್ಯೂರ್ಲಿ ಹಿಂಗ್ ಇರ್ಬೇಕು ಅಂತಂದು ಕೊಟ್ಬಿಟ್ಟಿದ್ದಾರೆ. ಆದ್ರೆ ನಾವು ಮಾಡ್ಬೇಕಾಗಿದ್ದೇನು? ಸಂಘಟನೆ. ಇವತ್ತಿಗೂ ಕೂಡ ಲಿಂಗಾಯತ ಅನ್ನೋ ಒಂದು ಸಮುದಾಯ ಆಯ್ತು, ಈ ಲಿಂಗಾಯತ ಅನ್ನೋ ಒಂದು ಇದಾಯ್ತು. ಈ ಸಂಘಟನೆಯಲ್ಲಿ ನಾವು ಸೋತಿದ್ದೀವಿ. ಆ ಸಂಘಟನೆಯಲ್ಲಿ ಯಾಕೆ ಸೋತಿದ್ದೀವಿ ಏನಪ್ಪ ಅಂತಂದ್ರೆ, ಬಸವರಾಜ ಸಾದರ್ ಸರ್ ಹೇಳಿದ್ರು ಕೂಡ, ಒಮ್ಮೊಮ್ಮೆ ನಮ್ಮ ನೇರ ನುಡಿಗಳು ಕೂಡ ನಮ್ಮನ್ನ ಅವಾಯ್ಡ್ ಮಾಡಿ ಬಿಡ್ತದೆ ವ್ಯವಸ್ಥೆಯಿಂದ. ಇದು ಸತ್ಯ ಕೂಡ, ಇದಷ್ಟೇ ಸತ್ಯ. ಯಾಕಂದ್ರೆ ಈ ನಾವು ಆಶೆ ಇಟ್ಕೊಂಡು ನಾವು ಲಿಂಗಾಯತಕ್ಕೆ ಬಂದವರು, ಒಂದು ಆಶೆ ಇಟ್ಕೊಂಡು ಬಸವಣ್ಣನ ವಿಚಾರಗಳನ್ನ ಇಟ್ಕೊಂಡು ನಾವು ಲಿಂಗಾಯತಕ್ಕೆ ಬಂದವರು. ಇವತ್ತು ಹೆಂಗಾಗಿದೆ ವ್ಯವಸ್ಥೆ ಅಂದ್ರೆ, ರಾಮನನ್ನ ಹತ್ರ ಕರ್ಕೊಂಡು ಬಸವಣ್ಣನ ದೂರ ಮಾಡಂತ ವ್ಯವಸ್ಥೆ ಇವತ್ತಾಗಿದೆ. ಈ ನಿಟ್ಟಿನಲ್ಲಿ ನಾವು ಯಾವ ರೀತಿ ಒಂದು ವ್ಯವಸ್ಥೆ ಕಟ್ಟಬೇಕಾಗಿದೆ, ಅದು ಬಹಳ ಇಂಪಾರ್ಟೆಂಟ್. ಈ ಸಂಘಟನೆ ಅನ್ನೋದು ಏನಿದೆಲ್ಲ, ಇದು ಬಹಳ ದುರ್ಬಲ ಇದೆ ಸರ್. ಲಿಂಗಾಯತ ಒಂದು ಇದರಲ್ಲಿ ಬಹಳ ಅಂದ್ರೆ ಬಹಳ ದುರ್ಬಲ ಇದೆ. ಜನರನ್ನು ಕೂಡ್ಸೋದೇ ದೊಡ್ಡ ಇದು. ಒಂದು 10 ಮಂದಿನ 100 ಮಂದಿನ ಕೂಡ್ಸ್ಬೇಕಂದ್ರೆ ದೊಡ್ಡ ಸಮಸ್ಯೆ. ಆ ರೀತಿ ಒಂದು ವಿಚಾರಗಳಲ್ಲಿ ಈ ಸಂಘಟನೆಯನ್ನ ನಾವು ಹೆಂಗ್ ಮಾಡ್ಬೇಕು, ಇದಕ್ಕೆ ನಮ್ಮ ಆತ್ಮಾವಲೋಕನಗಳು ನಾವು ಮಾಡ್ಬೇಕು. ಯಾರು ಮಾಡ್ಬೇಕನ್ನಪ್ಪ ಅಂದ್ರೆ, ಈ ತತ್ವ ಸಿದ್ಧಾಂತಗಳನ್ನು ಹೇಳಂತಾರೋ, ಆ ವಿಚಾರದ ಬಗ್ಗೆ, ಆ ಒಂದು ಬಸವ ತತ್ವದ ಒಂದು ಆಶಯಗಳನ್ನು ಇಟ್ಕೊಂಡವರು, ಇವರು ನಾವು ವಿಚಾರ ಮಾಡಬೇಕು. ಒಂದು ಮನೆಯಲ್ಲಿ
ಒಂದು ಜಗಳ ನಡೀತದ, ದೀಪಕ್ಕ ಜಗಳ ನಡೀತದ, ಒಂದು ಹಣತೆಗೆ ಜಗಳ ನಡೀತದೆ. ಈ ಬೆಳಕು ನಂದು ಅನ್ನೋದು ಒಂದು ಜಗಳ ನಡೀತದ. ಏನು ಜಗಳ ಅಂದ್ರೆ ಈ ಬೆಳಕು ನಂದು. ಅವಾಗ ಬತ್ತಿ ಹೇಳುತ್ತಂತ, ನಾನು ನನ್ನ ಸುಟ್ಕೊಂಡು ಇದು ಮಾಡ್ತಾ ಇದ್ದೀನಿ, ಈ ಬೆಳಕು ನಂದು ಅಂತ ಹೇಳುತ್ತಂತ. ಅವಾಗ ಎಣ್ಣೆ ಹೇಳುತ್ತಂತ, ನಾನು ಇರ್ಲಿಲ್ಲ ಅಂದ್ರೆ ನೀನೆಲ್ಲಿ ಬೆಳಗ್ತಿದ್ದಿ, ನೀನೆಲ್ಲಿ ಉರಿತಿದ್ದಿ, ಅದಕ್ಕ ಬೆಳಕು ನಂದು ಅಂತ ಹೇಳ್ತಂತ. ಅವಾಗ ಪಣಿತಿ ಹೇಳ್ತಂತ, ನಿಮ್ಮಿಬ್ಬರು ನಕ್ಕೊಂಡು ನಾನ್ ನಿಂತೀನಿ, ನಂದಿದು ಬೆಳಕು ಅಂತ ಹೇಳ್ತಂತ. ಇವೆಲ್ಲದಾದ್ಮೇಲೆ ಗಾಳಿ ಹೇಳ್ತಂತ, ಗಾಳಿ ನಾನೇ ಇರ್ಲಿಲ್ಲ ಅನ್ನಪ್ಪ ಅಂತಂದ್ರೆ ನೀವೆಲ್ಲಿ ಬದುಕ್ತಿದ್ರಿ ಅಂತ ಹೇಳಿತಂತ. ಇವೆಲ್ಲ ಜಗಳದ ನಡುವೆ ಆ ಪಣತೆ ಹೊಡಿತಿ, ಎಣ್ಣೆ ಚೆಲ್ತಿ, ಬತ್ತಿ ಹೋಗಿ ದೀಪ. ಇದು ಸಂದಿಗ್ಧದ ಕಾಲಘಟ್ಟ ನಮ್ದು, ಇದು ಸಂದಿಗ್ಧತೆಯ ಕಾಲಘಟ್ಟ. ಯಾಕಂದ್ರೆ ಇವತ್ತಿನ ಸಂಘಟನೆಗಳು, ಇವತ್ತಿನ ಈ ವಿಚಾರಗಳು ಬಹುತೇಕವಾಗಿ ಸೂಕ್ಷ್ಮವಾಗಿ ನಾನು ಅಬ್ಸರ್ವ್ ಮಾಡಿದಾಗ ಸಂಘಟನೆಗಳಾಯ್ತು, ಈ ತತ್ವದ ವಿಚಾರಗಳು ಹೇಳೋರಾಯ್ತು, ಮತ್ತ ಈ ಪೊಲಿಟಿಷಿಯನ್ಸ್ ಆಯ್ತು, ರಾಜಕಾರಣಿಗಳಾಯ್ತು, ತಮ್ಮ ಸ್ವ ಹಿತಾಸಕ್ತಿಗಾಗಿನೇ ಒಂದು ವಿಚಾರಧಾರೆಗಳನ್ನ ಅಲ್ಲೆಲ್ಲಿಗೆ ಮುಟ್ಟುಕೊಳಿಸ್ತಾರ. ಇಲ್ಲಾಂದ್ರೆ ಯಾರ ಹಿಂಗ್ ಚೊಲತ್ನಾಗ ಒಂದು ನೇರ ನುಡಿಯಾಗಿ ಮಾತಾಡ್ತಾರ, ಅವ್ನ ದೂರಕ್ಕೆ ನಡಿ ಅಂತ ಬರ್ತಾರ. ಇದು ವ್ಯವಸ್ಥೆಯ ಭಾಗ ಆಗ್ಬಿಟ್ಟಿದೆ ಇವತ್ತು. ಹಾಗಾಗಿ ನಾವು ಇವತ್ತು ಮಾಡ್ಬೇಕಾಗಿದ್ದು ಸಂಘಟನೆ. ನಾನು ಹೇಳಿದ್ನಲ್ಲ, ಆ ದೆವ್ವಗಳನ್ನು ಕಳಿಸ್ಯಾರ ಅನ್ನಕ, ಆ ದೆವ್ವಗಳು ಇವತ್ತು ಎಲ್ಲೆಲ್ಲಿ ಅಡ್ಡಾಡ್ಯಾವನ್ನಪ್ಪ ಅಂದ್ರೆ ಶಾಪುರದಾಗ ಅಡ್ಡಾಡ್ಯಾವ, ಬಾಗಲಕೋಟದಾಗ ಅಡ್ಡಾಡ್ಯಾವ, ಮೊನ್ನೆ ಬೆಂಗಳೂರಾಗೂನ ಗದಗದಾಗುನ ಅಡ್ಡಾಡ್ಯಾವ. ಅವ್ರ ಮೂವ್ಮೆಂಟ್ಸ್ ಫಾಸ್ಟ್ ಇದೆ. ನಾವ್ ಇನ್ನೂ ಸಂಘಟನೆ ಆಗಿಲ್ಲ, ಇನ್ನು ಸಂಘರ್ಷಕ್ಕೆ ನಾವು ಹೋಗೇ ಇಲ್ಲ. ಆ ಸಂಘರ್ಷಕ್ಕೆ ಹೋಗ್ಬೇಕು ಅನ್ನಪ್ಪ ಅಂತಂದ್ರೆ ಆ ಸಂಘರ್ಷದ ಒಂದು ರೂಪರೇಖೆಗಳನ್ನೇ ಬೇರೆ ಇದಾವ. ಈ ಚಳವಳಿ ಕಟ್ಟಬೇಕನ್ನಪ್ಪ ಅಂತಂದ್ರೆ ನನಗೆ ಇತ್ತೀಚಿನ 10-15 ವರ್ಷದ 2 ಚಳವಳಿಗಳನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ, ನನಗೆ 2 ಚಳವಳಿಗಳನ್ನ ನಾನು ಗಮನಿಸಿದಾಗ ನನಗನಿಸಿದ್ದು, ನಾವು ಈ ರೀತಿಯಾಗಿ ಕೂಡ ಲಿಂಗಾಯತ ಚಳವಳಿ ಕಟ್ಟಬಹುದು ಅನಿಸಿತ್ತು. ಒಂದು, ಕೇಂದ್ರ ಸರ್ಕಾರದಲ್ಲಿ ನಡೆದಂತಹ ಕೃಷಿ ಕಾಯ್ದೆ ವಿರುದ್ಧವಾಗಿ ನಡೆದಂತಹ ರೈತರ ಹೋರಾಟ ಒಂದಾದ್ನಪ್ಪ ಅಂತಂದ್ರೆ, ಇನ್ನೊಂದು ಕರ್ನಾಟಕದಲ್ಲಿ ನಡೆದಂತ ಒಳ ಮೀಸಲಾತಿಯ ಹೋರಾಟ. ಇವು ಎಷ್ಟು ಅಲ್ಲೇ ಏನೇ ಇರ್ಲಿ, ಅಲ್ಲೇ ರಾಜಕಾರಣನೂ ಇತ್ತು, ಎಲ್ಲ ಇತ್ತು. ಆದ್ರೆ ಒಂದು ತಾರ್ಕಿಕ ಹಂತಕ್ಕಾದ್ರೂ ಇಲ್ಲನ್ನಪ್ಪ ಅಂದ್ರ ಆ ಒಂದು ಕೂಗಿಗಾದ್ರೂ ಕೂಡ ಸರ್ಕಾರ ನಮ್ಮ ಕಡೆ ಒಳ್ಳೊಡಿದು, ಸರ್ಕಾರ ಕೂಡ ಆ ಕಡೆ ಒಳ್ಳೊಡಿದು, ಇದಾಯ್ತು ಅನ್ನೋದಕ್ಕೆ. ಇಂಥ ಹೋರಾಟಗಳು ಇವತ್ತಿಗೆ ಅನಿವಾರ್ಯ. ಈ ಅನಿವಾರ್ಯತೆಯ ಹೋರಾಟದಲ್ಲಿ ನಾವು ಬದುಕಲೇಬೇಕಾಗಿದೆ. ಈ ಅನಿವಾರ್ಯತೆಯ ಹೋರಾಟವನ್ನು ನಾವು ಕಟ್ಟಲೇಬೇಕಾಗಿದೆ. ಕಟ್ಲಿಲ್ಲ ಅನ್ನಪ್ಪ ಅಂತಂದ್ರೆ ನಮ್ಗೆ ಲಿಂಗಾಯತ ಧರ್ಮದ ಮಾನ್ಯತೆ ಹೋರಾಟ ನಮ್ಗೆ ಯಾರೋ ಕೊಟ್ಟು ಬಿಡ್ತಾರ, ಕೇಂದ್ರದವ್ರು ಕೊಡ್ತಾರ, ರಾಜ್ಯ ಸರ್ಕಾರದವ್ರು ಕೊಡ್ತಾರ, ಯಾರ್ಯಾರೋ ಕೊಡೋದಿಲ್ಲ. ನಾವು ನಮ್ಮ ಹೋರಾಟಗಳನ್ನ ನಾವು ಕಟ್ಟಬೇಕಾಗಿದೆ. ಆ ಕಟ್ಟುವಂತಹ ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗ್ಬೇಕಾಗಿದೆ. ಹಂಗಾಗಿ ಈ ಒಂದು ಜನ ಚಳವಳಿ ರೂಪದಲ್ಲಿ ನಾವೇನಾದ್ರೂ ಹೋದ್ವಿ ಅಂದ್ರೆ, ಆ ಜನ ಚಳವಳಿ ರೂಪದಲ್ಲಿ ನಾವೇನಾದ್ರೂ ಲಿಂಗಾಯತ ಚಳವಳಿ ಕಟ್ಟಿದೀವಿ ಅನ್ನಪ್ಪ ಅಂತಂದ್ರೆ ಬಹುದೊಡ್ಡ ಯಶಸ್ವಿ ಇವತ್ತಿಲ್ಲ ನಾಳೆ ನಮ್ಗೆ ಸಿಗುತ್ತನ್ನೋ ಒಂದು ಗ್ಯಾರಂಟಿ ನನಗಿದೆ ಸರ್. ಇದ್ರ ಬಗ್ಗೆ ನನಗಂತೂ ನಿರಾಶೆ ಇಲ್ಲ. 100% ನಮ್ಮ ಕೂಗು ಸರ್ಕಾರಗಳನ್ನು ನಡುಗಿಸುವಂತ ರೀತಿ ಇತ್ತು ಅನ್ನಪ್ಪ ಅಂದ್ರೆ 100% ಆ ಕೂಗಿಗೆ ಒಂದಲ್ಲ ಒಂದಿನ ನಮ್ಗೆ ಆ ಶಕ್ತಿ ಸಿಗುತ್ತೆ. ನಾವು ಕೂಡ ಇಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಏನಪ್ಪ ಅಂತಂದ್ರೆ, ಬಸವರಾಜ್ ತಾವು ಹೇಳ್ದಂಗೆ ಸರ್, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಶುದ್ಧವಿಲ್ಲ ನೋಡೆಯ. ಇದು ಲಿಂಗಾಯತರ ದೊಡ್ಡ ಡ್ರಾಬ್ಯಾಕ್. ಇದು ಇವತ್ತು ಕನ್ನೇರ ಸ್ವಾಮಿ ಮಾತಾಡ್ತಾನ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಬಿಕಾಸ್ ಆಫ್ ದಿಸ್ ಓನ್ಲಿ, ನಾಟ್ ಎವ್ರಿಥಿಂಗ್. ಒಂದ್ ವೇಳೆ ನಾವು ಆ ರೀತಿ ಬದುಕಿದೀವಿ ಅನ್ನೋ ಕನ್ನೇರ ಸ್ವಾಮಿ ಅಂತ 100 ಮಂದಿ ಮಾತಾಡಿದ್ರು ನಾವು ಎದುರಿಸಿ ಮಾತಾಡೋಂಥ ತಾಕತ್ ನಮ್ಗೆ ಇರ್ತಿತ್ತು. ಅದು ನಮ್ಮಲ್ಲಿ ಕೂಡ ಬದಲಾವಣೆ ಆಗ್ಬೇಕಾಗಿದೆ. ಎಲ್ಲಿವರೆಗೆ ಬಸವ ತತ್ವ, ಬಸವಣ್ಣನ ಧರ್ಮ, ಶರಣ ಧರ್ಮನ ನಾವು ಬರೀ ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ, ಭಕ್ತಿಯ ಚೌಕಟ್ಟಿನಲ್ಲಿ, ಲಿಂಗದ ಚೌಕಟ್ಟಿನಲ್ಲಿ ಹಿಟ್ಟು ನೋಡ್ಕೊಳ್ಳೋದಕ್ಕಿಂತ ಅದು ಸಾಮಾಜೀಕರಣಗೊಂಡು ಜಂಗಮ ಸಾಮರಸ್ಯಕ್ಕೆ ಬಂದು ನಿಂತ ದಿನನೇ ಲಿಂಗಾಯತ ಧರ್ಮ ಮಾನ್ಯತೆ ಆಗಿತ್ತು ಅನ್ನೋ ಒಂದು ನಂಬಿಕೆ ನನಗಿದೆ ಸರ್. ಅಷ್ಟು ನಾನು ಆ ಒಂದು ವಿಚಾರದಲ್ಲಿ ಕ್ಲಿಯರ್ ಇದ್ದೀನಿ. ಹಾಗಾಗಿ ಈ ನಿಟ್ಟಿನಲ್ಲಿ ಬಸವ ಶಕ್ತಿ ಅನ್ನೋ ಈ ಬಸವ ಮೀಡಿಯಾ ಇವರು ನಿಜ ಸರ್, ನಿಮ್ಗೆ ಹೇಳ್ತೀನಿ, ಸಂಘರ್ಷದ ಕಾಲಘಟ್ಟ ಇದು. ನಮ್ಗೆ
ಇದು ಸಂಘರ್ಷದ ಕಾಲಘಟ್ಟ. ಇದು ಯಾಕೆ ನಮ್ಗೆ ಸಂಘರ್ಷದ ಕಾಲಘಟ್ಟ ಅನ್ನಪ್ಪ ಅಂತಂದ್ರೆ, ಕನ್ನೇರು ಸ್ವಾಮಿ ಮಾತಾಡಿದಾಗ ಫಸ್ಟ್ ಸಂಘರ್ಷ ಮಾಡಿದ್ದೇನೆ ಬಸವ ಮೀಡಿಯಾ. ಬೆಂಗಳೂರಲ್ಲಿ ಬಸವ ಮೀಡಿಯಾನ ಫಸ್ಟ್ ಸಂಘರ್ಷ ಮಾಡಿದ್ದು. ನಾವು ಏನ್ ಮಾಡ್ತಾ ಇದೀವಿ, ಒಂದು ನಾವು ಬುಡದಿಂದ ತಳದಿಂದ ನಾವು ಒಂದು ಕಟ್ಟುವಿಕೆ ಕೆಲಸಗಳನ್ನ ನಾವು ಮಾಡ್ತಾನೆ ಇಲ್ಲ. ಅವ್ರು ಹೇಳಿದ್ರ ಅವ್ರು ಮಾಡ್ತೀವಿ ಅಂದ್ರು ಕೂಡ ನಾವೊಂದಿಷ್ಟು ಮಂದಿನ ಕುಂದರ್ಸಿ ಒಂದು ದೊಡ್ಡ ಒಂದು ಹಾಲ್ಯಾಗ ಮಾಡಿ ಕಲಾಸ್ ಮುಗಿಸಿ ನಾವ್ ಬಾಳ ಅಲ್ಪ ತೃಪ್ತರಿದೀವಿ ಸರ್. ಲಿಂಗಾಯತರ ಅಂದ್ರೆ ಬಾಳ ಅಲ್ಪ ತೃಪ್ತರಿದಿರ್ವಿ. ಒಂದಿಷ್ಟು ಏನಾರ ಮಾಡಿ ಒಂದಿಷ್ಟು ಇದು ಮಾಡಿಬಿಟ್ನಪ್ಪ ಅಂದ್ರೆ ಸಾಕಪ್ಪ ಮುಗೀತಿ, ಮುಂದಿನ ಸರ್ ನೋಡೋಣ ನಾವು. ಬಟ್ ಒಂದು ಹೋರಾಟದ ನಿರಂತರತೆ ಏನಿದೆಯಲ್ಲ, ಆ ನಿರಂತರತೆ ನಾವು ಕಾಪಾಡಿಕೊಂಡು ದಿನನೇ ನಿಜವಾಗ್ಲೂ ನಮಗೆ ಒಂದು ಲಿಂಗಾಯತ ಧರ್ಮದ ಮಾನ್ಯತೆ ಹೋರಾಟ ಆಗುತ್ತೆ. ಹೋರಾಟದ ಒಂದು ಆ ಮಾನ್ಯತೆ ಧರ್ಮದ ಒಂದು ಇದು ನಮಗೆ ಸಿಗುತ್ತೆ. ನಮ್ಮ ಮೂಲ ಆಶಯ, ನಮ್ಗೆ ಯಾವುದೇ ರಾಜಕಾರಣಿ ಏನೇ ಹೇಳಿ, ನನಗೆ ವೈಯಕ್ತಿಕವಾಗಿ ನನಗೆ ಇವತ್ತಿಗೂ ಅನಿಸಿದ್ದು ಏನು ಅನ್ನಪ್ಪ ಅಂದ್ರೆ, ಪಾರ್ಲಿಮೆಂಟ್ ನಲ್ಲಿ ಕೇಂದ್ರ ಸರ್ಕಾರ ಫೋಟೋ ಹಾಕಿದ್ದು, ಕರ್ನಾಟಕದಲ್ಲಿ ಸರ್ಕಾರ ಕಚೇರಿಗಳಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಕೊಟ್ಟಿದ್ದು, ಇವೆಲ್ಲ ನಮಗೆ ಮೂಗಿಗೆ ತುಪ್ಪ ಒರೆಸುವ ಕೆಲಸವೇ ಹೊರತು ಬೇರೇನೂ ಅಲ್ಲ. ನಮ್ಮ ಮೂಲ ಆಶಯ ಏನಿದೆಯಲ್ಲ ಅದಕ್ಕೆ ಯಾರೂ ಕೂಡ ಸ್ಪಂದನೆ ಮಾಡಿಲ್ಲ. ಆ ಸ್ಪಂದನೆಗಿರ್ಲಾರ್ದನೆ ನಮ್ಮನ್ನ ವಿಷಯಾಂತರ ಮಾಡಿ ಡೈವರ್ಟ್ ಮಾಡಿದರೆ ಹೊರತು ನಮ್ಮ ಮೂಲ ಅಸ್ಮಿತೆ, ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆ ಅಸ್ಮಿತೆ ಏನಿದೆಯಲ್ಲ, ಆ ಅಸ್ಮಿತೆಗೆ ಇವತ್ತಿಗೂ ಕೂಡ ಧಕ್ಕೆ ಬಂದಿದೆ, ಈ ಧಕ್ಕೆ ಆಗ್ತಾನೆ ಇದೆ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ನಾವು ಕಟ್ಟಲೇಬೇಕಾದಂಥದ್ದು ಏನನ್ನಪ್ಪ ಅಂದ್ರೆ ಜನ ಚಳವಳಿ ಇರ್ಲಾರ್ದನೆ ನಾವು ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟನ ಅಷ್ಟು ಈಜಿಯಾಗಿ ಮುಂದೊಯ್ಯಕ್ಕಾಗಲ್ಲ ಅನಿಸುತ್ತೆ ನನಗೆ. ಹಾಗಾಗಿ ನಾವು ಜನ ಚಳವಳಿಯಿಂದನೇ ನಾವು ಕಟ್ಟಬೇಕಂತಂದು ನನ್ನ ಆಶಯ. ಇಲ್ಲಿಯವರೆಗೆ ಅನಿಸಿಕೆಗಳನ್ನು ಹಂಚಿಕೊಂಡಂತ ತಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಶರಣಾರ್ಥಿ. ಒಂದು ಎರಡು ವಿಷಯ ಇಲ್ಲಿ ಆಡ್ ಮಾಡಬಹುದಾ? ನಾನು ಆರಂಭದಲ್ಲಿ ನನಗದ್ರ ಸ್ವರೂಪ ಗೊತ್ತಿಲ್ಲ, ನಮ್ಮ ನಾರ್ನಾಳೆ ಅವರು ಹೇಳಿದ್ದಕ್ಕನೆ ಪೂರಕವಾಗಿ ಹೇಳಬೇಕು. ಅವರು ಜನ ಚಳವಳಿ ಅಂದಿದ್ದು ನಾನು ಗಾಂಧೀಜಿ ಅವರ ಸತ್ಯಾಗ್ರಹದ ಕಾನ್ಸೆಪ್ಟ್ಗೆ ನಾನು ಹೇಳಿದ್ದು, ಅದು ಖಂಡಿತವಾಗಿ ಆಗಬೇಕು. ಇನ್ನೊಂದು ಬಹಳ ಮುಖ್ಯ ವಿಷಯ, ಫ್ಯಾಸಿಸ್ಟ್ ಶಕ್ತಿ ಬಗ್ಗೆ ಪ್ರಸ್ತಾಪ ಮಾಡಿ, ನಾನು ಬೇಕಂತ ಆ ಥರ ಬಳಸಲಿಲ್ಲ ಇಲ್ಲಿ. ಈ ಫ್ಯಾಸಿಸ್ಟ್ ಶಕ್ತಿಗಳು ಇವತ್ತು ಇದಾವನ್ನೋದಕ್ಕೆ ನಮ್ಮ ನಾರ್ನಾಳೆ ಅವರು ಕೆಲವು ಹೆಸರನ್ನು ಹೇಳಿಬಿಟ್ರು. ನಾವು ನಾರ್ನಾಳೆಯವರು ಒಂದು ತಮ್ಮೆಲ್ಲರಲ್ಲೂ ರಿಕ್ವೆಸ್ಟು, ನಾವೆಲ್ಲರೂ ಬಸವಣ್ಣನ ಪರಂಪರೆಯಲ್ಲಿ ಇರೋದ್ರಿಂದ ಯಾವ ವ್ಯಕ್ತಿಯನ್ನು ಏಕವಚನದಲ್ಲಿ ನಾವು ಇವತ್ತಿಂದ ಯಾರು ಕರೆಯೋದು ಬೇಡ, ಎಲ್ಲರನ್ನೂ ಗೌರವಿಸೋಣ. ಅದಕ್ಕೆ ಕನ್ನೇರಿ ಸ್ವಾಮಿಗಳು ಅಂತ ಕರೀರಿ, ಮೇಲೆ ಗೌರವ ಕೊಡೋಣ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ದಾರಿ ಬಿಟ್ಟಾರು ಅಂತ ನಾವು ದಾರಿ ಬಿಡೋದು ಬೇಡ. ಇದನ್ನ ಅದನ್ನ ನಮಗೆ ಬಸವಣ್ಣ ಕಲಿಸಿದ್ದು ಅದೇನೆ, ತಲೆಗೆ ಮುನಿಯವರಿಗೆ ತಾ ಮುನಿಯಲೇ ಕೈ ಅಂತ ಕೇಳಿತದೆ. ಒಂದು ನೀವು ಹೇಳಿದ್ರಿಂದ ನಾನು ಹೇಳ್ತೇನೆ, ಈ ಅಲ್ಪ ತೃಪ್ತಿ ಅನ್ನೋದು ನೀವು ಹೇಳಿದ್ರಲ್ಲ, ಫೋಟೋ ಹಾಕಿದ್ದಕ್ಕೆ ಇಷ್ಟಕ್ಕೆ ತೃಪ್ತಿ. ನನ್ನ ಫಂಡಮೆಂಟಲ್ ಕ್ವಶನ್ ಹಲವಾರು ಸಂದರ್ಭಗಳಲ್ಲಿ ನಾ ಹೇಳ್ಬಿಟ್ಟಿದ್ದೇನೆ. ಈ ದೇಶದ ಪ್ರಧಾನಿ ಥೇಮ್ಸ್ ನದಿಯ ದಂಡೆಯಲ್ಲಿ ಬಸವಣ್ಣನ ಮೂರ್ತಿ ಸ್ಥಾಪಿಸಿ ಒಂದಿಷ್ಟು ಹೂ ಹಾಕಿ ಬಂದಾಗ, ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡುವಾಗ, ಬಜೆಟ್ ಮಂಡಿಸುವಾಗ ಕಾಯಕ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ, ಮಹಿಳೆಯರ ಸಮಾವೇಶದಲ್ಲಿ ಮಹಿಳಾ ಸಮಾನತೆಗೆ ಹೋರಾಡಿದ್ರು ಅಂತ. ಇಂಥ ಒಂದು ವ್ಯಕ್ತಿ, ನಾನಿದನ್ನ ವ್ಯಕ್ತಿಯಾಗಿ ತಗೊಳಿದ್ರೆ, ಒಬ್ಬ ದೇಶದ ಪ್ರಧಾನಿ ಇಡೀ ದೇಶಕ್ಕೆ ಒಂದು ಹೊಸ ಪಾರ್ಲಿಮೆಂಟ್ ಅನ್ನು ಕಟ್ಟಿ, ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವಣ್ಣವರು ಕೊಟ್ಟಿರುವಂತ ತಮ್ಮ ಭಾಷಣದಲ್ಲೇ ಹೇಳಿದ ವ್ಯಕ್ತಿ, ಈ ಹೊಸ ಪಾರ್ಲಿಮೆಂಟ್ಗೆ ಅನುಭವ ಮಂಟಪ ಅಂತ ಹೆಸರಿಡ್ಲಿಲ್ಲ. ನಮ್ಮ ಎಂಪಿಗಳು, ಕರ್ನಾಟಕದ ಎಂಪಿಗಳು ಬಾಯ್ ಮುಚ್ಕೊಂಡು ಓ ಗ್ರೇಟ್ ಅಂತ ಬಂದ್ಬಿಟ್ಟು, ಒಂದು ಪ್ರತಿ ಬಸವ ಜಯಂತಿಗೆ ಹೋಗಿ ಒಂದು ಮಾಲೆ ಹಾಕಿ ಒಂದಿಷ್ಟು ಹೂ ಚೆಲ್ಲಿ ಬಂದ್ಬಿಟ್ರೆ ಮುಗೀತು. ಒಬ್ಬ MLA, ಒಬ್ಬ MP, ನಾನಿದನ್ನ ಬೇಕಂತ ಹೇಳೋದು, ಇದು ಲಿಂಗಾಯತ MLA, ಲಿಂಗಾಯತ MP ಅಂತಾನೆ ಹೇಳ್ತೇನೆ ನಾನು. ನೀವು ಪಕ್ಷ ಯಾವ್ದಾದ್ರು ಇಟ್ಕೊಳ್ಳಿ, ಯಾವ್ದಾದ್ರು ಪಕ್ಷ ಇಟ್ಕೊಳ್ಳಿ, ನೀವು ರಾಜಕೀಯಕ್ಕಾಗಿ ಏನಾದ್ರು ಬಳಸ್ಕೊಳ್ಳಿ, ಆರ ಸಿದ್ಧಾಂತಕ್ಕೆ ಹೋರಾಟಕ್ಕೆ ಬಂದಾಗ ಬಸವಣ್ಣನೇ ನಿಮ್ಮ ಮಾರ್ಗದರ್ಶಿ ಆಗ್ಬೇಕು. ಈ ಫ್ಯಾಸಿಸ್ಟ್ ಶಕ್ತಿಗಳು ಕಲಬುರ್ಗಿ ಅವ್ರನ್ನ ಕೊಂದಾಗ, ಗೌರಿಯನ್ ಕೊಂದಾಗ ಯಾರು ಕೊಂದ್ರು? ಶರಣರನ್ನ ಎಳೆ ಹೂಟೆ ಮಾಡಿಸಿದವರೇ ತಾನೇ ಇವತ್ತು ಇರೋದು. ಇಂಥ ಒಂದು ಧರ್ಮ ಇದು ಅಹಿಂಸೆಯನ್ನ ಪ್ರತಿಪಾದಿಸಿದೆ ಅಂತ ಹೇಳಿ ಮಾತಾಡ್ತಾರಲ್ಲ ಇವರು, ನಮಗೇನಾದ್ರು ಮನುಷ್ಯತ್ವ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಇದು ನಾವಿವತ್ತು ನೀವು ಹೇಳಿದ್ರಲ್ಲ ಸಂಘಟನೆ ಅವೆಲ್ಲ ಹೇಳಿದ್ರೆ, ಅಲ್ಲೊಂದು 4 ಬಸವಣ್ಣ ಮಾಡಿದ್ದು ಬಹಳ ಮುಖ್ಯವಾದ ಸಿದ್ಧಾಂತಗಳು: ಪ್ರಶ್ನಿಸುವುದು, ಪ್ರತಿಭಟಿಸುವುದು, ನಿರಾಕರಿಸುವುದು, ಪರ್ಯಾಯವನ್ನು ಹುಡುಕೋದು. ಇದು ಇಡೀ ಶರಣ ಧರ್ಮದ ಅಥವಾ ವಚನ ಕ್ರಾಂತಿಯ ಮುಖ್ಯವಾದ 4 ಹೆಜ್ಜೆಗಳು: ಪ್ರಶ್ನಿಸುವುದು, ಪ್ರತಿಭಟಿಸುವುದು, ನಿರಾಕರಿಸುವುದು, ಹೊಸದನ್ನು ಕಟ್ಟುವುದು. ಈ ಹೊಸ ಬಸವಣ್ಣ ನೋಡಿ, ಒಂದು ಧರ್ಮ ಇರುವಾಗ್ಲೇನೆ ಇನ್ನೊಂದು ಹೊಸ ಧರ್ಮ ಕಟ್ಟಬೇಕು ಅನ್ನೋದು ಯಾವಾಗ ಬರ್ತದೆ ಅಂದ್ರೆ, ಧರ್ಮದಲ್ಲಿ ಕರ್ಮಟತನ ಇದ್ದಾಗ ಬರ್ತದೆ.
ಬಸವಣ್ಣ ತಾನು ಹುಟ್ಟಿದ ಶ್ರೇಷ್ಠ ಧರ್ಮದಿಂದ ಹೊರಗೆ ಬರಬೇಕಂದ್ರೆ, ಅಪವರ್ಣೀಕರಣಗೊಳಿಸ್ಕೊಳ್ಬೇಕಂದ್ರೆ ಅವ್ನಿಗೆ ಎಷ್ಟು ಸಂಕಟ ಆಗಿರ್ಬೇಕು. ಮನುಷ್ಯರನ್ನಾಗಿ ಕಾಣದ ಧರ್ಮ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ತಿರಸ್ಕರಿಸಿ ಹೊರಗೆ ಬರ್ತಾನೆ. ಎಲ್ಲಿ ಶೋಷಿತರಾಗಿದ್ರು ಅವ್ರ ಜೊತೆಗೆ ತನ್ನನ್ನು ಗುರುತಿಸ್ಕೊಳ್ತಾನೆ. ಗಾಂಧೀಜಿ ಒಂದ್ ಕಡೆ ಹೇಳ್ತಾರೆ, ನಾನು ಅಸ್ಪೃಶ್ಯರ ನೋವನ್ನ ನೋಡಿ ಗಾಂಧೀಜಿ ಹೇಳ್ತಾರೆ, ಮುಂದಿನ ಜನ್ಮ ಇದ್ರೆ ನಾನು ಅಸ್ಪೃಶ್ಯರಾಗಿ ಹುಟ್ಟಬೇಕು ಅಂತ ಬಯಸ್ತೇನೆ ಅಂತ. ಬಸವಣ್ಣ ಮುಂದಿನ ಜನ್ಮಕ್ಕೆ ಹೋಗ್ಲಿಲ್ಲ, ಇದೇ ಜನ್ಮದಲ್ಲಿ ಅಸ್ಪೃಶ್ಯರ ಜೊತೆಗೆ ಗುರುತಿಸ್ಕೊಂಡ. ಕಂಬಳಿ ನಾಗಿದೇವನ ಮನೆಯಲ್ಲಿ ಉಂಡ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂದ, ನಾನು ಹೇಗೆ ಹುಟ್ಟಿದೆ ಅಂತ ಹೇಳಿದ. ಇದೆಲ್ಲ ನೋಡಿದಾಗ ನಮ್ಗೆ ಅನಿಸ್ತದೆ, ಫ್ಯಾಸಿಸ್ಟ್ರು ಅವತ್ತಷ್ಟೇ ಇರಲಿಲ್ಲ, ಇವತ್ತೇ ಬಹಳ ಜಾಗೃತರಾಗಿದ್ದಾರೆ. ಮುಖ್ಯವಾಗಿ ನಾನು ಮತ್ತೆ ಹೇಳ್ತೇನೆ, ನೀವು ಯಾವುದೇ ಪಕ್ಷ ರಾಜಕಾರಣ ಮತಕ್ಕೆ ಏನಾದ್ರು ಮಾಡ್ರಿ, ಆದ್ರೆ ಲಿಂಗಾಯತ ಧರ್ಮ ಅಥವಾ ಶರಣ ಧರ್ಮ ಅಥವಾ ಬಸವ ಧರ್ಮಕ್ಕೆ ಬಂದಾಗ ನೀವೆಲ್ಲರೂ ಒಂದಾಗ್ರಿ. ಒಬ್ಬ ಲೀಡರ್ ಮುಖ್ಯ ಮಾಡ್ರಿ. ನೀವು ಹಿಂದೆ ಇದ್ದರು ಕೆಲವರು, ಅಂಥವ್ರನ್ನ ಒಬ್ಬ ಲೀಡರ್ ಮಾಡ್ರಿ. ಆತನ ಮಾತನ್ನು ಕೇಳಬೇಕು, ಆತನಿಗೆ ಬಸವಣ್ಣನ ಧರ್ಮ ಸರಿಯಾಗಿ ತಿಳಿಬೇಕು. ಹಾಗೇನೆ ಒಬ್ಬ ಮಠಾಧಿಪತಿಗಳನ್ನ ಗುರುತಿಸ್ರಿ, ಅವರಿಗೆ ನೀವೆಲ್ಲ ನಿಜವಾದ ಅಧಿಕಾರ ಕೊಡ್ರಿ. ನೀವು ನಮ್ಮ ಇಡೀ ಸಮಾಜಕ್ಕೆ ಗುರುಗಳು. ನೋಡಿ, ಬೇರೆ ಧರ್ಮಗಳು ಎಷ್ಟು ವ್ಯವಸ್ಥಿತವಾಗಿ ತಮ್ಮ ಸಂಘಟನೆಯನ್ನು ಮಾಡ್ಕೊಳ್ತಾವೆ. ಇದು ಪಾಠನೇ ಕಲಿತಾ ಇಲ್ಲ. ಇದು ನಾನು ಆರಂಭದಲ್ಲಿ ಹೇಳಿದ್ದೆಲ್ಲ, ನಾರ್ನಾಳ್ ಸರ್, ಈ ತರ ಒಡೆದು ಹೋಗೋದು ಮೂರನೇ ಅವ್ರಿಗೆ ಲಾಭ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಸವಣ್ಣ ನಿಮ್ಗೆ ಆಶ್ಚರ್ಯ ಹೇಳ್ತೇನೆ, ಬಸವಣ್ಣ ತನ್ನ ಒಂದು ವಚನದಲ್ಲಿ ಭಕ್ತಿ ಪಕ್ಷ ಅಂತ ಒಂದು ಶಬ್ದ ಬಳಸ್ತಾರೆ. ನೋಡಿ, ರಾಜಕಾರಣ ಇವತ್ತು ನಾವು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ, JDS ಹೇಳ್ತೇವೆ. ಬಸವಣ್ಣ ಹೇಳುವ ಭಕ್ತಿ ಪಕ್ಷ ಯಾವುದು? ಕಾಗೆಯೊಂದಗುಳ ಕಂಡಡೆ ಕೋಳಿ ಒಂದು ಕುಟುಕ, ಇವೆಲ್ಲ ಹೇಳಿ ಶಿವಭಕ್ತನಾಗಿ ಭಕ್ತಿ ಪಕ್ಷ ಅಂತ ಬಳಸ್ತಾನೆ. ನಮ್ಮ ಲಿಂಗಾಯತ ಮಠಾಧಿಪತಿಗಳಿಗೆ, ನಮ್ಮ ಲಿಂಗಾಯತ MLA MP ಗಳಿಗೆ ಒಂದು ಭಕ್ತಿ ಪಕ್ಷ ಕಟ್ರಿ ಅಂತ ಒಂದು 10 ಮೀಟಿಂಗ್ ನಲ್ಲಿ ಹೇಳಿದೆ ನಾನು. ಭಕ್ತಿ ಪಕ್ಷ ಕಟ್ರಿ. ಈ ಭಕ್ತಿ ಪಕ್ಷ ಅನ್ನೋದು ವಚನ ಸಾಹಿತ್ಯ ಬಸವಣ್ಣನ ಸಿದ್ಧಾಂತಗಳ ಮೇಲೆ ಇರಲಿ. ನೀವು ಆ ಭಕ್ತಿ ಪಕ್ಷದಿಂದ ಸತ್ಯದಿಂದ ಹೋರಾಟ ಮಾಡಿದ್ರೆ ನಿಮಗೆ ಖಂಡಿತ ಗೆಲುವಿರ್ತದೆ ಅಂತ. ಆಮೇಲೆ ಒಂದು ಅದ್ಭುತವಾದ ಒಂದು ವಚನ, ಅದನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಇದು ಮುಗಿಯಲಾರದ ಕಥೆ ಇರೋದ್ರಿಂದ ನಾವೆಲ್ಲ ಒಂದು ವಚನವನ್ನ ಬಹಳ ತಪ್ಪ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ ಅಂತ 3 ಸಾಲು ಬರೀತಾನೆ ಬಸವಣ್ಣ. ಈ ಆನೆ ಏರ್ಕೊಂಡು ಹೋದವರು, ಕುದುರೆ, ನಾವೆಲ್ಲ ಇದನ್ನ ಹಂಗೆ ಶ್ರೀಮಂತರಿಗೆ ಹಂಗೆ ಹೇಳಿದೆ ಅಲ್ಲ. ಈ ವಚನದಲ್ಲಿ ಇತಿಹಾಸ ಇದೆ. ಎಂಥ ಅದ್ಭುತವಾದ ಇತಿಹಾಸ ಇದೆ ಅಂದ್ರೆ, ಆನೆಯನ್ನು ಏರ್ಕೊಂಡು ಹೋದಿರಿ ನೀವು, ರಾಜಕೀಯ ಶಕ್ತಿ ಇನ್ನು ಮೆರಿತಾರಲ್ಲ ಅವರು, ಆನೆ ಏರ್ಕೊಂಡು ಹೋದವರು. ಕುದುರೆ ಏರ್ಕೊಂಡು ಹೋದವರು ರಾಜಕೀಯವನ್ನು ಓಲೈಸಿದವರು ಅಂತ ಅಧಿಕಾರ ಶಕ್ತಿ. ಕುದುರೆ ಏರ್ಕೊಂಡು ಹೋಗೋರು ಸರ್ದಾರರು. ಮೂರನೇದು ನಿಮಗೆಲ್ಲ ಗೊತ್ತಿದೆ, ಕುಂಕುಮ ಕಸ್ತೂರಿಯನ್ನ ಹಚ್ಕೊಂಡು ಹೋಗುದು ಯಾವ್ದು ಶಕ್ತಿ ಅಂತೇಳಿ. ಈ 3 ಶಕ್ತಿಗಳು ಪ್ರಬಲ ಆಗಿ ಇವತ್ತು ಇದಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಬರಲಾರ್ದ ಹಾಗೆ ನೋಡ್ತಾ ಇದ್ದಾವೆ. ಅಂದ್ರೆ ಒಂದು ಅಧಿಕಾರದ ಶಕ್ತಿ ಇದೆ, ಅಧಿಕಾರವನ್ನು ಇಂಪ್ಲಿಮೆಂಟ್ ಮಾಡೋ ಶಕ್ತಿ ಒಂದಿದೆ. ಮೂರನೇದು ಇದನ್ನ ಹಚ್ಕೊಂಡು ನಾನು ಹೇಳ್ದಂಗೆ ಕೇಳು ಅಂತ ಹೇಳಿ ಅವ್ರು ನಿಯಂತ್ರಿಸುವ ಶಕ್ತಿ. ಬಂಡವಾಳಶಾಹಿ, ಪುರೋಹಿತಶಾಹಿ ಮತ್ತು ಅಧಿಕಾರಶಾಹಿ, 3 ಶಾಹಿಗಳು ಸೇರಿ ಈ ಉಳಿದ ಶಾಹಿಗಳನ್ನು ಅವರು ನಿರ್ನಾಮ ಮಾಡ್ತಾ ಇದ್ದಾರೆ. ಈ ವಚನ, ಬಸವಣ್ಣನ ಈ ವಚನದಲ್ಲಿ ಒಂದು ಕಾಲಘಟ್ಟದ ಇತಿಹಾಸ ಇದೆ, ಕ್ರಾಂತಿ ಇದೆ. ಆ ಮುಂದೆ ಹೇಳ್ತಾನೆ, ಸತ್ಯದ ನೀವನ್ನ ಅರಿಲಾರ್ದ ಹೋಗಿರಲ್ರು ನಾಲಾಯಕರ ಅಂತ. ಸದ್ಗುಣ ಇಲ್ಲ, ಸತ್ಯ ಇಲ್ಲ, ಅಹಂಕಾರದಿಂದ ಹೊಂಟಿರಿ. ನಿಮಗೆ ಏನಾಗ್ತದೆ ಅಂದ್ರೆ, ನೀವು ತಿಳಿದಿರುವಂತ ನರಕನೇ ನಿಮಗಿದೆಯಲ್ಲ ಅಂತೇಳಿ. ಆ ನರಕ ಯಾವಾಗ ಬರ್ತದೆ ಗೊತ್ತಿಲ್ಲ. ಇದ್ರ ಜೊತೆಗೆ ನಾನು ಇನ್ನೊಂದು 10 ಕಡೆ ಹೇಳಿದ್ದೇನೆ, ನಮ್ಮ MP ಗಳು, ನಮ್ಮ MLAಗಳು ಎಲ್ಲಾದ್ರೂ ಒಂದು ಸಭೆಯಲ್ಲಿ ಬಸವಣ್ಣ ಪ್ರತಿಪಾದಿಸಿದ ಕಾಯಕ ಸಿದ್ಧಾಂತ ಇಟ್ಕೊಂಡು ಒಂದು ಕಾಯಕ ವಿಶ್ವವಿದ್ಯಾಲಯ ಕಟ್ರಿ ಅಂತ ಎಲ್ಲಾದ್ರೂ ಒಬ್ಬ ಪುಣ್ಯಾತ್ಮ ಪ್ರಸ್ತಾಪ ಮಾಡಿಲ್ಲ ಇನ್ನೋರಿಗೆ. ನಮಗ ಪಾಲಿ ಬೇಕು, ಇಂಗ್ಲಿಷ್ ಬೇಕು, ಸಂಸ್ಕೃತ ಬೇಕು, ಸಂಗೀತ ಬೇಕು, ಓಕೆ, ಕಾಯಕ ವಿಶ್ವವಿದ್ಯಾಲಯ ಕಟ್ರಿ. ಎಷ್ಟೋ ನಮ್ಮ ಯುವಕರಿಗೆ ಮೂಲ ಉದ್ಯೋಗಗಳಂತ ಏನದಾವಲ್ಲ, ಎಲ್ಲಿಂದ ಅದು ಚರ್ಮಗಾರಿಕೆಯಿಂದ ಹಿಡ್ಕೊಂಡು, ಕಟ್ಟಿಗೆ ಕೆಲಸ ಹಿಡ್ಕೊಂಡು, ಬುಟ್ಟಿ ಹಿಡಿಯೋದ್ರಿಂದ ಹಿಡ್ಕೊಂಡು, ಮೀನು ಎಲ್ಲಾ ಉದ್ಯೋಗಗಳನ್ನ ಪ್ರಾಯೋಗಿಕವಾಗಿ ಕಲಿಸುವಂತ ಒಂದು ಕಾಯಕ ವಿಶ್ವವಿದ್ಯಾಲಯ ಬಂದರೆ, ಇವತ್ತು IT-BT ಇಲ್ಲ ಅಂದ್ರೆ ನಮ್ಮ ಮಕ್ಕಳೆಲ್ಲ ಬೀದಿ ಪಾಲಲ್ಲಿ ಇರ್ತಿದ್ರು. ಇಂಥ ಉದ್ಯೋಗಗಳು ಬಂದ್ರೆ, ಕಾಯಕ ವಿಶ್ವವಿದ್ಯಾಲಯ ಕಟ್ಟಿದ್ರೆ ಎಷ್ಟೋ ಜನರಿಗೆ ತರಬೇತಿ ಸಿಕ್ಕು ಮುಂದೆ ಅವರು ಸ್ವತಂತ್ರವಾಗಿ ಬದುಕನ್ನು ಕಟ್ಕೊಳ್ಳೋದು. ಈ ನಮ್ಮ ಬಸವಣ್ಣವ್ರು ಹೇಳಿದ್ದು ನೋಡಿ, ಬದುಕಿಗೆ ಬರೀ ನೆತ್ತಿಯ ಹಸಿವು ತುಂಬಿಸ್ಲಿಲ್ಲ, ಹೊಟ್ಟೆ ಹಸಿವಿನ ತುಂಬಿಸೋದ್ರ ಬಗ್ಗೆ ಮಾತಾಡಿದ್ರು. ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಮೊಟ್ಟ ಮೊದಲು ಸಾರಿದಷ್ಟೇ ಅಲ್ಲ, ಹೊಟ್ಟೆ ಮತ್ತು ನೆತ್ತಿ 2ರ ಹಸಿವನ್ನು ತಣಿಸೋದಕ್ಕೆ ದೊಡ್ಡ ಸಿದ್ಧಾಂತವನ್ನು ರೂಪಿಸಿಕೊಟ್ಟ ಧರ್ಮ ಇದು. ಇದನ್ನು ನೀವು ಸ್ವತಂತ್ರ ಅಂತ ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾವ್ದಕ್ಕೆ ಕೊಡ್ತೀರಿ ನೀವು? ಈ ಪ್ರಶ್ನೆಯನ್ನು ನೀವು ಹೇಳಿದ ಹಾಗೆ, ನಾರಾಯಣ ಸರ್ ಹೇಳಿದ ಹಾಗೆ, ಇದು ಜನಚಳವಳಿ ಆಗ್ಬೇಕು. ಆದ್ರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಜನಚಳವಳಿ ಆಗಲಾರ್ದಾಗ ರೂಟಿಗೆ ಹೋಗಿ ಅವ್ರು ಇನ್ನೊಂದು ಏನೇನೋ ಅಲ್ಲಿ ಬಿತ್ತು ಬಿಟ್ಟಿದ್ದಾರೆ. ಹಳ್ಳಿಗಳಿಗೆ ಹೋದ್ರೆ, ವಚನಗಳನ್ನು ಹೇಳಕ್ ಹೋದ್ರೆ ಇದೇನ್ ನಮ್ಗೆ ಗೊತ್ತಿಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇಲ್ಲ ಸರ್, ಅವ್ರು ನಮ್ಕಿನ ಮೊದ್ಲು ಅವ್ರು ಬಿಟ್ಬಿಟ್ಟಾರ ಅವರು. ಸರ್, ಅಂದ್ರೆ ಅವರಿಗೆ ದಾರಿಗಳು ಗೊತ್ತೇ. ಈಗ ನಾವು ಕೆಲಸಗಳಾಗ್ಬೇಕಾಗಿದೆ.
ಇಲ್ಲಿ ಇನ್ನೊಂದು ಹೇಳ್ತೇನೆ. ನಮ್ಮಲ್ಲಿ ಶರಣ ಸಾಹಿತ್ಯ ಪರಿಷತ್ತು, ಬಸವ ಸಮಿತಿ ಅಂತ ಸಂಸ್ಥೆಗಳದಾವೆ. ನಾನು ಇದನ್ನು ಏನಂದ್ರು ನೇರವಾಗಿ ಹೇಳ್ತೇನೆ, ಅಧಿಕಾರದ ಗದ್ದುಗೆಗಾಗಿ ಕೂತಾರೆ ಹೊರತು ಜನರನ್ನು ಹೇಗೆ ಮುಟ್ಟಬೇಕು ಅನ್ನೋದು ಗೊತ್ತಿಲ್ಲ. ಅಧಿಕಾರದ ಗದ್ದಿಗೆ ಅದನ್ನ ನಮ್ದು ಅಂತ ಹಿಡ್ಕೊಂಡು ಕೂತಿದ್ದಾರೆ ಹೊರತು ಅದನ್ನ ಬಳಸ್ಕೊಂಡು ಬೇರೆದನ್ನ ಏರ್ಬೇಕಂತಾರೆ ಹೊರತು ಇದು ನಮ್ಮ ಜನರಿಗೆ ಬುದ್ಧಿ ಬರ್ತಾ ಇಲ್ಲ. ಇದು ಅದನ್ನೇ ಜನ ಈ ಸಂಘಟನೆ, ಈ ಸಂಸ್ಥೆಗಳ ಮೂಲಕ ಇದನ್ನು ಒಯ್ಬೇಕು ತಾನೆ. ಯಾವ ಸಂಸ್ಥೆಗಳು ಮಾಡಿದಾವೆ ಹೇಳಿ? ಎಷ್ಟು ಜನ ಹಳ್ಳಿಗೆ ಹೋಗಿ ಇದನ್ನು ಬಿಂಬಿಸಿದ್ದಾರೆ ಹೇಳಿ? ಇದನ್ನ ನಾನು ಫಂಡಮೆಂಟಲ್ ಆಗಿ ಅಲ್ಲಿ ಏನಾದ್ರೂ ಕೆಲಸ ಮಾಡಕ್ ಹೋದ್ರೆ ಅಂಥವ್ರನಲ್ಲಿ ನಿಲ್ಲಿಗೊಡಲಾರದ ಹಾಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ನಾವು ನಾಚಿಕೆ ಪಡೋದಿಲ್ಲ. ಎಲ್ಲಿ ವೈಚಾರಿಕವಾದ ವಿಚಾರಗಳನ್ನು ಪ್ರಸ್ತುತಪಡಿಸ್ತೇವೆ, ಎಲ್ಲಿ ಒಂದಿಷ್ಟು ಪ್ರತಿಭಟನೆ ಮಾಡ್ತೇವೆ, ಇವರು ನಮಗೆ ಬೇಡ, ನಮಗೆ ಅಡ್ಡಾಗ್ತಾರೆ, ನಡೀರಿ ಮಕ್ಕಳ ಹೊರಗೆ. ಇದು ನಮ್ಮ ಸಂಸ್ಕೃತಿ, ಇದು ಬಸವಣ್ಣ ನಮಗೆ ಹೇಳಿಕೊಟ್ಟಿದ್ದ. ಈ ಪ್ರಶ್ನೆಯನ್ನ ನಾನು ಎಲ್ಲರ ಮುಂದೆ ಇಡ್ತೇನೆ. ಚರ್ಚೆ ಹೋಗುತ್ತೆ. ನಮ್ಮ ಗಂಗಾವತಿ ಒಂದು ಜಂಗಮರ ಕಲ್ಲುಗುಡಿ ಅಂತ ಒಂದು ಊರಿದೆ ಸರ್. ಅದ್ರದ್ದೊಂದು ಕಥೆನೇ ಇದೆ. ಆ ಕಥೆ ಏನಂದ್ರ, ಆ ಊರಿನಲ್ಲಿ ಜಂಗಮರೆಲ್ಲರೂ ಜಂಗಮರು. ಸಾಯಂಕಾಲ ಆಯ್ತು ಅನ್ನಪ್ಪ ಅಂದ್ರೆ ಎಲ್ಲರೂ ಆ ಗುಡಿ ತಲೆ ಬಂದು, ಆ ಕಟ್ಟೆ ತಲೆ ಬಂದು ಕುಂತು ನಾವ್ ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಎಲ್ಲ ಹೇಳೋರು. ಬೆಳಗ್ಗೆ ಎದ್ದು ಕೂಡ ತಮ್ಮ ಜೋಳಿಗೆ ಹಾಕೊಂಡು ಹೋಗ್ಬಿಡೋರು. ಇದು ನಮ್ಮ ಪರಿಸ್ಥಿತಿ. ನೀವೇ ಅವ್ರನ್ನ ಸಾಕ್ಬೇಕು, ನೀವೇ ಸಾಕ್ಬೇಕು. ಮತ್ತೆ ಆಯ್ತು, ಈಗ ನಮ್ಮ ವಿಚಾರಗಳನ್ನ ಹೇಳಿದ್ದೇವೆ. ಇದು ಹೊಟ್ಟೆ ಒಳಗಿನ ಸಂಕಟ, ನಿಜವಾಗಿ ಹೊಟ್ಟೆ ಒಳಗಿನ ಸಂಕಟ, ಇದು ಬೇರೆ ಏನಿಲ್ಲ. ಇದನ್ನ ನೋಡಿ 100% ಆಗುತ್ತೆ. ಈ ಜನ ಚಳವಳಿ ಕಟ್ಟಿ ಇದಕ್ಕೊಂದು ಸರಿಯಾದ ನಾಯಕತ್ವ ವಹಿಸಿಕೊಂಡು ಒಂದು ಜನ ಚಳವಳಿ ಕಟ್ಟಿ, ನಾವು ಲಿಂಗಾಯತರನ್ನೋರು ಸ್ವಲ್ಪ ನಮ್ಮ ಬದುಕಿನ ಒಂದು 20% ನಾವು ತ್ಯಾಗ ಮಾಡಿದೀವಿ ಅಂದ್ರೆ 100% ಅಲ್ಲ. ಇದರ ಜೊತೆಗೇನೆ ನಮ್ಗೆ ಗೊತ್ತಿದೆ, ರಾಜಕೀಯ ಇಲ್ದ ಏನಾಗಲ್ಲ. ಮುಂದಿನ ಚುನಾವಣೆ ಬರೋದ್ರಲ್ಲಿ ಹೆಂಗ ಆಗ್ಬೇಕಂದ್ರೆ, ನೀನು ಬಸವ ತತ್ವವನ್ನು ಅನುಸರಿಸ್ತೀಯ ಅಂದ್ರೆ ನಿನ್ನ ಮತ ಕೊಡ್ತೇವೆ ಅನ್ನೋ ಒಂದು ಭಯ ಹುಟ್ಟಿಸ್ಲಿ ನೋಡ್ರಿ. ಅವಾಗ ಜಕ್ಕಿಸ್ತಾ ಎಲ್ಲರೂ ಬರ್ತಾರೆ, ಅವಾಗ ಬರ್ತಾರೆ ಇವ್ರು. ಸೊ ಇಲ್ಲ ಅಂದ್ರೆ ನಿಮ್ಗೆ ಅಧಿಕಾರ ಬೇಕು ನೋಡಿ. ಲಿಂಗಾಯತ ಚಳವಳಿ ಆರಂಭ ಆದ ಹೊತ್ತಿನಲ್ಲಿ ಕೆಲವು ಮುಖ್ಯ ರಾಜಕಾರಣಿಗಳು ಲಿಂಗಾಯತ ಚಳವಳಿ ಮುಂಚೂಣಿಯಲ್ಲಿದ್ರು. ನಿಧಾನವಾಗಿ ಅವರು ವೀರಶೈವ ಲಿಂಗಾಯತಕ್ಕೆ ಹೋದ್ರು ಅಲ್ವಾ? ಅಂದ್ರೆ ಏನಿದ್ರ ಅರ್ಥ? ನೀವು ನಿಮ್ಮ ಪಕ್ಷ ಬದಲಿಸಿದ ಕೂಡಲೇ ನಿಮ್ಮ ಸಿದ್ಧಾಂತಗಳು ಹೇಗೆ ಬದಲಾಗ್ತವೆ? ಒಬ್ಬರಾದ್ರೂ ಪ್ರಶ್ನೆ ಮಾಡ್ತಾರೆ ಇದನ್ನ. ಮಠಾಧಿಪತಿಗಳು ಪ್ರಶ್ನೆ ಮಾಡ್ತಾರೆ. ಈಗ ನಾಳಿನ ಮಠಾಧಿಪತಿಗಳು 100-120 ಮಠಾಧಿಪತಿಗಳು ಹೋಗ್ತಾ ಇದ್ದಾರೆ ವಿಧಾನಸೌಧಕ್ಕೆ. ಇರ್ಲಿ, ಅವ್ರವ್ರ ವೈಯಕ್ತಿಕ. ಆದ್ರೆ ಮಠಾಧಿಪತಿ ಇದ್ದಲ್ಲಿ ರಾಜಕಾರಣಿ ಬರಬೇಕು ಹೊರತು ಇವರೇ ಅವ್ರನ್ನ ಹೋಗಿ ಅಲ್ಲಿ ಹೋಗ್ತಾರಂದ್ರೆ, ನಮ್ಮ ಮಠಗಳು ಹಿಂದೆ ಗದಗಿನ ಅಪ್ಪವರು, ಮೃತ್ಯುಂಜಯ ಅಪ್ಪಗಳು, ಇಳಕಲ್ಲಪ್ಪ ಅವರು, ಬೀದರ್ನವರು ಎಂಥ ದೊಡ್ಡ ಕ್ರಾಂತಿ ಮಾಡಿದ್ರಿ ಅವರು. ಎಂಥ ದೊಡ್ಡ ಕ್ರಾಂತಿ ಮಾಡಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕೊಡು, BEd ಕೊಡು, ಮೆಡಿಕಲ್ ಕೊಡು, ಆದಾಯ ತರುವ ಸಂಸ್ಥೆಗಳನ್ನು ಕಟ್ತಾರೆ ಹೊರತು ಮಕ್ಕಳಿಗೆ ಉಚಿತವಾಗಿ ವಿದ್ಯೆ ಕೊಡ್ತೇವೆ ಬರ್ರಿ ಅಂತ ಹೇಳಿ. ಈಗೇನು ಸುತ್ತೂರಲ್ಲಿ ಮಾಡಿದ್ರು ನೋಡಿ, ಸಾವಿರಾರು ವಿದ್ಯಾರ್ಥಿಗಳು. ತುಮಕೂರಲ್ಲಿ ಮಾಡ್ತಾ ಇದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು. ಓವರ್ ಆಲ್ ಆಗಿ ನನಗೆ ಬಸವಣ್ಣ ಅನ್ನೋದು ಇವತ್ತಿನ ಕಾಲಕ್ಕೆ ನನಗೆ ಕಂಡಂಗ್ ಬಸವಣ್ಣ ಅನ್ನೋದು 2 ರೀತಿ ಸರ್. ಒಂದು ಬಸವ ಉದ್ಯಮವಾಗಿ, ಬಸವಣ್ಣ ಒಂದು ರಾಜಕೀಯ ಅಜೆಂಡಾವಾಗಿ. ಇಷ್ಟೇ ಬಸವಣ್ಣನ ಬಳಸ್ಕೊಳ್ತಾ ಇದ್ದಾರೆ ಸರ್. ನಾನು 2 ಶಬ್ದಗಳನ್ನು ಬರೆದು ಬಿಟ್ಟೇನೆ. ಒಂದು ಶರಣೋದ್ಯಮ, ಒಂದು ಬಸವೋದ್ಯಮ ಅನ್ನೋದನ್ನ ತಯಾರಿ ಮಾಡಿ ಹೊಂಟ್ಬಿಟ್ಟಿದ್ದಾರೆ ಜನ. ಈ ಉದ್ಯಮ ಬದಲಾಗಿ ಅದು ಸಮಾಜಮುಖಿ ಆಗದ ಹೊರತು ಈ ಶಕ್ತಿಗಳು ಹಿಂಗೇ ಮೆರಿತಿರ್ತವೆ ಸರ್. ನನಗೆ ಇವತ್ತಿಗೂ ಕೂಡ ಕೆಲವೊಂದು ಇವಿದಾವೆ ಸರ್. ನಾವೆಲ್ಲ ಇದು ಹೇಳ್ತಾ ಲಿಂಗಾಂಗ ಸಾಮರಸ್ಯ. ಲಿಂಗಾಂಗ ಸಾಮರಸ್ಯ ಅನ್ನೋದೇ ಲಿಂಗಾಯತದ ಅಂತಿಮ ಅಲ್ಲ ಸರ್. ಲಿಂಗಾಂಗ ಜಂಗಮ ಸಾಮರಸ್ಯಕ್ಕೆ ಬಂದಪ್ಪ ಅಂದ್ರೆ ಲಿಂಗಾಯತ ಅಂತಿಮ. ಚನ್ನಬಸವಣ್ಣ ಒಂದು ವಚನದಲ್ಲಿ ಬಹಳ ಅದ್ಭುತವಾದ ರೂಪ ಕೊಟ್ಟು ಹೇಳ್ತಾರೆ. ಗಂಡ ಬೇರುಂಡ ಅನ್ನೋ ಪಕ್ಷಿ, ನೀವು ಅದನ್ನ ವಚನ ಓದಿ. ಗಂಡ ಬೇರುಂಡೆನೆಂಬ ಪಕ್ಷಿಗೆ 2 ತಲೆ ಇರ್ತದೆ. ಒಂದು ತಲೆಯಲ್ಲಿ, ಒಂದು ಬಾಯಲ್ಲಿ ಹಾಲನ್ನು ಹಾಕಿ ಇನ್ನೊಂದು ಬಾಯಲ್ಲಿ ವಿಷ ಹಾಕಿದ್ರೆ ಏನಾಗ್ತದೆ? 2 ಬಾಯಿ ಇದೆ ಈ ಸಮಾಜಕ್ಕೆ, ಲಿಂಗ ಮತ್ತು ಜಂಗಮ ಅನ್ನೋದು. ಒಂದಕ್ಕೆ ವಿಷ ಹಾಕಿದ್ರೆ ಕೊನೆಗೆ ಸಾಯುವುದೇ ಸಮಾಜನೇ. ಎಷ್ಟು ಅದ್ಭುತವಾದ ರೂಪಕ ಹೇಳಿ ನಮ್ಮ ಚನ್ನಬಸವಣ್ಣ ಹೇಳ್ತಾನೆ, ಈ ಸಮಾಜ ಹೆಂಗ್ ಸಮಾನವಾಗಿ ನೋಡ್ಬೇಕು ನೀವು ಅಂತ. ಎಲ್ಲಿದೆ ಸಮಾನತೆ? ರಾಜಕೀಯ ಎಲ್ಲವನ್ನು ಹಾಳು ಮಾಡಿ ಹೋಗಿದೆ. ಮನೆ ಒಳಗಡೆ ರಾಜಕೀಯ ಹೊಕ್ಕು ಅಲ್ಲಿ ಕೂಡ ಹಾಳು ಮಾಡ್ತೇನೆ. ನಮ್ಮ ಜನರಿಗೆ ಅರಿವು ಮೂಡ್ಲಿಲ್ಲ ಅಂದ್ರೆ, ಆ ಅರಿವನ್ನು ಮೂಡಿಸುವ ಕೆಲಸಗಳನ್ನ ನಮ್ಮ ಸಂಘ ಸಂಸ್ಥೆಗಳು, ಮಠಾಧಿಪತಿಗಳು, ರಾಜಕಾರಣಿಗಳು ಮಾಡ್ಲಿಲ್ಲ ಅಂದ್ರೆ ಇದೇನು ಬಹಳ ದಿವಸ ನಡೆಯಲ್ಲ. ಇದು ಅವ್ರು ಮೆರೀತಿರ್ಬಹುದು ಈಗ, ಆದ್ರೆ ಒಂದು ದಿವಸ ಈ ಸತ್ಯ ಅರಿವಾಗ್ತದೆ. ನಾವೇನು ಸೊ ಅದು ಬರುವುದಕ್ಕಿಂತ ಮುಂಚೆ ಎಚ್ಚರಾಗಿ ಎಲ್ಲರೂ ಸಂಘಟಿತರಾಗಿ ಮಾಡಬೇಕು ಅಂತ ನನ್ನ ಒಂದು ದೊಡ್ಡ ಆಸೆ ಅಷ್ಟೇ. ಹೌದು ಸರ್, ಖಂಡಿತ ಆಗ್ಲಿ ಸರ್. ಶರಣಾರ್ಥಿ ಸರ್.